ಗ್ಯಾಸ್ ಸಿಲಿಂಡರ್ ಪಡೆದವರು ಈ ಕೆವೈಸಿ ಮಾಡಬೇಕು ಎಂದು ಸರ್ಕಾರ ಸೂಚಿಸಿದ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿ ಹಾಗೂ ಸಿರವರ ತಾಲೂಕಿನ ಗ್ಯಾಸ್ ಏಜೆನ್ಸಿ ಮುಂದೆ ನಿತ್ಯ ಸಾವಿರಾರು ಜನರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಅಲೆಯುವಂತ ದುಸ್ಥಿತಿ ನಿರ್ಮಾಣವಾಗಿದೆ. ಮಾನ್ವಿ ಹಾಗೂ ಸಿರವರ ತಾಲೂಕಿನ ಗ್ಯಾಸ್ ಏಜೆನ್ಸಿಗಳ ಮುಂದೆ ಎಚ್ಪಿ ಭಾರತ್ ಹಾಗೂ ಇಂಡಿಯನ್ ಗ್ಯಾಸ್ ಗ್ರಾಹಕರು ಹಗಲು ರಾತ್ರಿ ಎನ್ನದೆ ನಿತ್ಯ ಅಲೆಯುತ್ತಿದ್ದಾರೆ. ಆದರೆ ಸಿರವರ, ಕವಿತಾಳ, ಬಾಗಲವಾಡ, ಮಾಡಗಿರಿ, ಕುಡ್ರಿ ಹಾಗೂ ಮಾನ್ವಿ ಗ್ಯಾಸ್ ಏಜೆನ್ಸಿಯವರು ಈ ಕೆವೈಸಿ ಮಾಡಲು ಕೌಂಟರ್ ತೆರೆಯದೆ ಒಂದೇ ಕೌಂಟರ್ನಲ್ಲಿ ನೋಂದಣಿ ಮಾಡುತ್ತಿದ್ದರಿಂದ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಕಸ್ಟಮರ್ಸ್ ನಾವು ಇಲ್ಲಿರೋರೆಲ್ಲರೂ ಈಗೇನೋ ಡಿಸೆಂಬರ್ 31 ಒಳಗಡೆಗೆ ಈ KYC ಮಾಡಿಸ್ಬೇಕಂತಂದೇನೋ ಮೆಸೇಜ್ ಹಾಕ್ಯಾರೆ. ಇಲ್ಲಿ ಒಂದೇ ಕಡೆಗೆ ಲಾಗಿನ್ ಮಾಡ್ತಾರೆ. ಇಲ್ಲಿ ಸಾವಿರಾರು ಜನ ಕಸ್ಟಮರ್ಸ್ ಇದ್ದೀವಿ ಈಗ ಅಂಗಡಿಯಲ್ಲಿ. ಈ ಬೇರೆ ಕಡೆ ಲಾಗಿನ್ ಕೊಟ್ಟರೆ ಅಲ್ಲಲ್ಲಿ ಹಳ್ಳಿ ಊರುಗಳಲ್ಲಿ ಮಾಡಿಸ್ಬೋದಾಗಿತ್ತು. ಇವರು ಬೆಳಗ್ಗೆ 10 ಗಂಟೆಗೆ ಅಂಗಡಿ ತೆಗಿತಾರೆ, ಸಾಯಂಕಾಲ 7 ಗಂಟೆಗೆ ಬಂದ್ ಮಾಡ್ತಾರೆ, ಮತ್ತು ಮಧ್ಯಾಹ್ನ 2 ಅವರ್ ಲಂಚ್ ಅವರ್ ಬಂದ್ ಮಾಡ್ತಾರೆ. ಹಿಂಗಾಗಿ ಜನರು ಹಳ್ಳಿ ಊರಿಂದ ಬಂದು 4 ದಿವಸ ತಿರುಗಿ ಹಗಲು ರಾತ್ರಿ ಇಲ್ಲಿ ಬಂದು ಲೈನಿಗೆ ನಿಂದಿರ್ತಾರೆ. ಕೆಲಸ ಬಗ್ಸೆ ಬಿಟ್ಟು ಬಂದು ನಿಂದಿರ್ತಾರೆ. ಕೂಲಿಲ್ಲ, ಇಲ್ಲಿ ಸದ್ಯ ನೀರಿಲ್ಲ. ಒಂದಿಬ್ಬರು ಮೂರ್ಛೆ ಹೋಗಿ ಬಿದ್ದರು. ಯಾರ ಹೆಸರಲ್ಲಿರ್ತದೆ ಅವರೇ ಬರ್ಬೇಕಂತಾರೆ. ಅಜ್ಜಿಯವರು ಇರ್ತಾರೆ, ಯಜಮಾನ್ರು ಇರ್ತಾರೆ, ಅವರಿಗೆಲ್ಲ ಭಾಳ ಕಷ್ಟ ಆಗ್ತದೆ. ಇದಕ್ಕೆಲ್ಲ ಯಾರು ಹೊಣೆ? ಅಂಗಡಿ ಓನರ್ ಏನಿದಾನಲ್ಲ, ಆ ಓನರು ಯಾರ್ಯಾರು ಡೈಲಿ ಗ್ಯಾಸ್ ತೊಗೊತಾರೆ ಅವ್ರವ್ರದ್ದೇ KYC ಮಾಡಿಸ್ಕೊಂಬಿಟ್ರೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರೋಂಗಿಲ್ಲ. ಎಲ್ಲರೂ ಒಟ್ಟಿಗೆ ಬಂದ ತಕ್ಷಣ ಪ್ರಾಬ್ಲಮ್ ಆಗ್ತದೆ. ಇದಕ್ಕೆಲ್ಲ ಸಾಲು ಗ್ಯಾಸ್ ಓನರೇ ಮಾಡ್ಬೇಕು. ಎಲ್ಲ ಬಂದ್ ಮಾಡಿಬಿಟ್ಟಾರ ನೋಡ್ರಿ. ಏನು ಇಷ್ಟು ಜನ ಇದಾರ ಅಂತಂದು ಎಲ್ಲ ಬಂದ್ ಮಾಡ್ಯಾರ. ಮತ್ತು ನೈತರುಗಳು ಎಲ್ಲ ಸೊನ್ನೆ ಮುಚ್ಚಿ ಬಿಡ್ತಾರ. ಹಾಂ, ಏನು ಲೈನಿಗನ್ನ ಹಚ್ಚಿ ಲೈನ್ ಒಬ್ಬೊಬ್ರನ್ನ ಇಬ್ಬಿಬ್ರನ್ನ ಬಿಡ್ಬೇಕ್ರಿ. ಹಾಂ, ಏನು ಮಾಡ್ಬೇಕು? ಇದಕ್ಕೆ ನಾವು ಈಗ ಕೂಳಿಲ್ದ ನೀರಿಲ್ದ ಬಂದು ಇಲ್ಲಿ ಕುಂತ್ರೆ ಹೆಂಗಪ್ಪ ಇದು? ನಮ್ಮ ಈಗ 4 ದಿವಸ ಆಯ್ತು ನೋಡ್ರಿ. ಹಾಂ, ಆಗಿಲ್ಲ ನೋಡ್ರಿ. ಇದು ಬಂದ್ ಮಾಡೋದು ತೆರೆಯೋದು ಮಾಡತ್ತಾರ. ಜನಕ್ಕೆ ನಾವೇನು ಮಾಡ್ಬೇಕ್ರಿ? ಇದು ಹಾಂ, ಜನ ಜಗ್ಗೆ ಇದಾರ. ಲೈನಿಗೆ ನಿಂತ್ಗಾರಿ BS ನಿಧಾನ ಬರ್ರೆ ಮತ್ತೆ ಇವತ್ತಾರ ಸರ್ ಅವರು.